ಸೋಲುತ್ತಿದೆ ಮನಸ್ಸು ಏಕೋ ಮುಂದುವರೆದ 2ನೇ ಭಾಗ ಇದು. ಸಮಯ್ ಸ್ನಾನ ಮಾಡಿ ಮುಗಿಸಿ ರೆಡಿಯಾಗಿ ತಿಂಡಿಗೆ ಬರುವ ಹೊತ್ತಿಗೆ ಸಾನ್ವಿ ಕೂಡ ರೆಡಿಯಾಗಿ ಬಂದಿದ್ಲು. ಸಾವಿತ್ರಿಯವರು ಇಬ್ಬರಿಗೂ ತಟ್ಟೆಗೆ ಪಲಾವ್ ಹಾಕುತ್ತಾ, ಲೇ ಸಾನ್ವಿ, ದಿನ ಏನೇ ನಿಂದು, ಬೆಳಗ್ಗೆ ಎದ್ದೋಳಕ್ಕೆ ಆಗಲ್ವಾ? ಯಾವಾಗಲೂ ನಿನ್ನ ಅಣ್ಣನೇ ಬರಬೇಕಾ? ನಿನ್ನ ಮದುವೆ ಆದಮೇಲೂ ನಿಮ್ಮ ಅಣ್ಣನೇ ನಿನ್ನ ಗಂಡನ ಮನೆಗೆ ಬಂದು ಎಬ್ಬಿಸ್ತಾನೆ ಎನ್ನಲು ಸಾನ್ವಿ ತನ್ನ ಅಣ್ಣನ ಕಡೆ ತಿರುಗಿ, ಲೋ ಅಣ್ಣ ನೋಡು ಅಮ್ಮ ಹೇಗೆ ಮಾತಾಡ್ತಾಳೆ, ಬಿಟ್ಟರೆ ಈಗಲೇ ಮದುವೆ ಮಾಡುವ ಹಾಗೆ ಕಾಣುತ್ತೆ. ನಾನಂತೂ ಈಗಲೇ ಮದುವೆ ಆಗಲ್ಲಪ್ಪ, ಮೊದಲು ಅಣ್ಣನ ಮದುವೆ ಆಗಬೇಕು. ಮತ್ತು ನನ್ನ ಓದು ಕೂಡ ಮುಗ್ದಿಲ್ಲ, ನಾನು ಇನ್ನೂ ಡಿಗ್ರಿ ಜಾಯ್ನ್ ಆಗಿದ್ದೀನಿ. ನೀನು ಹೇಗೆ ಮಾತಾಡ್ತಿದ್ದೀಯ ನೋಡು, ಮೊದಲು ಅಣ್ಣನಿಗೆ ಒಂದು ಹುಡುಕಿ ಮದುವೆ ಮಾಡು, ನಾನು ಮೊದಲು ನಾನು ಓದು ಮುಗಿಸ್ಕೊಳ್ಬೇಕು ಎನ್ನಲು ಸಮಯ್, ಯಾಕಮ್ಮ ಯಾವಾಗಲೂ ಮದುವೆ ಅಂತೀಯ, ಅವಳು ಚೆನ್ನಾಗಿ ಓದಲಿ ಬಿಡು ಎಂದು ಹೇಳುತ್ತಾನೆ. ಸಮಯ್ ಮಾತು ಕೇಳಿ ಸಾವಿತ್ರಿಯವರು ಮುಂದೆ ಮಾತನಾಡಲು ಹೋಗಲಿಲ್ಲ. ಸರಿ ಬಿಡು ಸೊಮ್ಮು, ನಾನು ನಿನ್ನ ತಂಗಿ ಮದುವೆ ವಿಷಯ ಬೇಡ ಬಿಡು, ನಿಂದು ಏನು ಕತೆ, ನನಗೂ ಹೇಳಿ ಸಾಕಾಗಿದೆ, ನೀನು ಮದುವೆ ಯಾವಾಗ ಮಾಡ್ಕೊತೀಯ ಎನ್ನಲು ಸಮಯ್, ಅಮ್ಮ ಅದಕ್ಕೇನು ಅವಸರ ಅಮ್ಮ, ಈಗ ತಾನೇ ಕೆಲಸ ಸಿಕ್ಕಿದೆ, ಸ್ವಲ್ಪ ಸಮಯದ ನಂತರ ಯೋಚನೆ ಮಾಡುತ್ತೇನೆ, ಸ್ವಲ್ಪ ಸಮಯ ಕೊಡು ಎಂದು ಅಮ್ಮನ ಬಳಿ ಕೇಳುತ್ತಾನೆ. ಅವರ ಮಾತು ಕೇಳಿ ಸಾವಿತ್ರಿಯವರು ಸರಿ ಎಂದು ಹೇಳುತ್ತಾರೆ. ನೋಡೋಣ ಯಾವಾಗ ಒಪ್ಪಿಗೆ ಕೊಡ್ತೀಯಾ ಅಂತ. ಸಮಯ್ ಕೆಲಸಕ್ಕೆ ಟೈಮ್ ಆಯಿತು ಎಂದು ಅವಸರವಾಗಿ ಮನೆಯಿಂದ ಆಚೆ ಬರುವ ಹೊತ್ತಿಗೆ ಸರಿಯಾಗಿ ತನ್ಮಯ್ ಕೂಡ ಅವನ ಮನೆಯಿಂದ ಆಚೆ ಬರುತ್ತಾನೆ. ತನ್ಮಯ್ ಕೂಡ ಅದೇ ವಠಾರದಲ್ಲಿ ಸಮಯ್ನ ಮನೆ ಪಕ್ಕವೇ ಇದ್ದು, ಆದ ಕಾರಣ ಇಬ್ಬರು ಒಟ್ಟಿಗೆ ಕೆಲಸಕ್ಕೂ ಸಹ ಒಂದೇ ಕಂಪನಿಯಲ್ಲಿ ಸೇರಿರುತ್ತಾರೆ. ಆದ್ದರಿಂದ ದಿನವೂ ಒಟ್ಟಿಗೆ ಹೋಗುವುದು. ಲೋ ಮಗ, ಇವತ್ತು ಬೇಗ ಆಫೀಸ್ಗೆ ಹೋಗಬೇಕು ಬಾರೋ ಎನ್ನಲು ಸಮಯ್, ಯಾಕೋ ಆಫೀಸ್ಗೆ ಹೋಗೋಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಎನ್ನಲು, ಯಾಕೋ ಮಚ್ಚ ಮರ್ತುಬಿಟ್ಯಾ, ನಿನ್ನೆ ಬಾಸ್ ಹೇಳ್ತಿದ್ರಲ್ಲ ಇವತ್ತು ಅವರ ಮಗಳು ಆಫೀಸ್ಗೆ ಇನ್ಫೆಕ್ಷನ್ಗೆ ಬರ್ತಾರೆ ಅಂತ, ಬಾ ಬೇಗ ಹೋಗುವ, ನೋಡೋಣ ಹುಡುಗಿ ಹೇಗಿದ್ದಾಳೆ ಎಂದು ಎನ್ನಲು ಸಮಯ್, ಲೋ ಯಾವಾಗ ನೋಡಿದ್ರು ಹುಡುಗಿ ಎಂದು ಬಾಯಿ ಬಡ್ಕೊತಿರ್ತೀಯ, ಮೊದಲು ಆಂಟಿಗೆ ಹೇಳಿ ಒಂದು ಹುಡುಕಿ ಬೇಗ ಮದುವೆ ಮಾಡುವ ಎಂದು ಹೇಳುತ್ತೀನಿ ಎನ್ನಲು ತನ್ಮಯ್, ಲೋ ತಂದೆ ಹಾಗೇನಾರು ಮಾಡಿಬಿಟ್ಯಾ ಮಾರಾಯ, ಮೊದಲೇ ಅಮ್ಮ ತುದಿಗಾಲಲ್ಲಿ ಕಾಯ್ತಿದೆ, ಮದುವೆಗೆ ಯಾವಾಗ ಒಪ್ಪುವನೋ ಎಂದು ಎನ್ನಲು ಸಮಯ್, ಹೋಗ್ಲಿ ಬಿಡು, ಬಾ ಈಗ ಹೋಗೋಣ ಆಫೀಸ್ಗೆ ಟೈಮ್ ಆಗ್ತಿದೆ ಎಂದು ಇಬ್ಬರು ಅವರವರ ಗಾಡಿ ಸ್ಟಾರ್ಟ್ ಮಾಡಿ ಆಫೀಸ್ ಕಡೆ ಹೋಗುತ್ತಾರೆ. ಚಿಕ್ಕಮಗಳೂರು ರೂಮ್ನಲ್ಲಿ ಕುಳಿತು ಅಳುತ್ತಿದ್ದ ಅನಯಾನನ್ನು ಅವಳ ಚಿಕ್ಕಮ್ಮ ಸುನಂದ ಅವರು, ಲೇ ಎಲ್ಲಿ ಹಾಳಾಗೋದೆ, ಬಾರೆ, ಎಲ್ಲಿ ಇಷ್ಟೊತ್ತಾಯಿತು, ನೀನು ಇನ್ನೂ ರೂಮ್ ಸೇರಿ ಬಂದು ನಮಗೆ ತಿಂಡಿ ಬಡಿಸ್ಬೇಕು ಅಂತ ಗೊತ್ತಾಗಲ್ವಾ ಎನ್ನಲು ಬೇಗ ಸ್ನಾನ ಮಾಡಿ ತನ್ನ ರೂಮಿಂದ ಓಡುತ್ತಲೇ ಆಚೆ ಬರುತ್ತಾಳೆ. ಬಂದು ಕೃಷ್ಣಮೂರ್ತಿ ಮತ್ತು ಸುನಂದ ಅವರಿಗೆ ತಿಂಡಿ ತಿನ್ನಲು ಪ್ಲೇಟ್ಗೆ ಹಾಕುತ್ತಾಳೆ. ಅವರಿಬ್ಬರೂ ತಿಂಡಿ ತಿನ್ನುತ್ತಾ, ರೀ ಇವತ್ತು ಸೌಮ್ಯ ಮತ್ತು ಕರಣ್ ಬರ್ತಿದ್ದಾರೆ, ಅವರನ್ನು ಏರ್ಪೋರ್ಟ್ಗೆ ಹೋಗಿ ಪಿಕ್ ಮಾಡಬೇಕು, ಆ ಕೆಲಸ ನಾನು ಮಾಡ್ತೀನಿ, ನೀವು ಈ ಅನಿಷ್ಟದವಳನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಬನ್ನಿ, ಅಲ್ಲಿನ ಕೆಲಸ ಬೇಗ ಮುಗಿಸಿಕೊಂಡು ಬನ್ನಿ ಅನ್ನಲು ಕೃಷ್ಣಮೂರ್ತಿಯವರು ಸರಿ ಎಂದು ತಲೆದೂಗುತ್ತಾರೆ. ಇತ್ತ ಅನಯ ಅಡಿಗೆ ಮನೆಯಲ್ಲಿ ಕುಳಿತು ತಿಂಡಿ ತಿನ್ನುತ್ತಾ ಇರುವಾಗ ಹೇಳಿಕೊಳ್ಳಲು ಎಲ್ಲ ಆಸ್ತಿಯೂ ಇರುವುದು ಇವಳ ಹೆಸರಿನಲ್ಲೇ, ಆದರೂ ನೆಮ್ಮದಿಯಾಗಿ ತಿನ್ನುವ ಭಾಗ್ಯವೂ ಇಲ್ಲ ಹುಡುಗಿಗೆ. ಅವರೆಲ್ಲರೂ ಇವಳ ಆಸ್ತಿಯನ್ನು ಅನುಭವಿಸುತ್ತಿದ್ದರೆ ಇವಳು ಆ ಮನೆಯಲ್ಲಿ ಕೆಲಸದವಳ ರೀತಿ ಜೀವನ ನಡೆಸುತ್ತಿರುವುದು. ಒಂದು ಚೆನ್ನಾಗಿರುವ ಬಟ್ಟೆ ತೆಗೆದುಕೊಳ್ಳಬೇಕೆಂದರೂ ಪಾಪದ ಹುಡುಗಿಗೆ ಸ್ವತಂತ್ರವಿಲ್ಲ. ಆದರೂ ಒಳ್ಳೆಯ ವಿಷಯವೆಂದರೆ ಅವಳನ್ನು ಓದಿಸುತ್ತಿರುವುದು. ಅದಕ್ಕೂ ಕಾರಣ ಅವಳ ಲಾಯರ್ ಅಂಕಲ್. ಅವರು ಅನಯನ ತಂದೆಯ ಪ್ರಾಣ ಸ್ನೇಹಿತರು. ಆದ ಕಾರಣ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಎಂದು ಅವಳ ತಂದೆಯ ಸಾಯುವ ಸಮಯದಲ್ಲಿ ಭಾಷೆ ಕೊಟ್ಟಿರುತ್ತಾರೆ. ಆದ್ದರಿಂದ ಇನ್ನು ಅನಯ ಅಲ್ಪ ಸ್ವಲ್ಪ ನೆಮ್ಮದಿಯಾಗಿ ಆ ಮನೆಯಲ್ಲಿ ಜೀವನವನ್ನು ಮಾಡುತ್ತಿದ್ದಾಳೆ. ಪಾಪ ಅನಯ ಎಷ್ಟು ಅಮಾಯಕಿ ಎಂದು ಆ ಮನೆಯ ಕೆಲಸದವರು ಸಹ ಮರುಗುತ್ತಾರೆ. ಅನಯ ಈಗ ತಾನೇ PUC ಮುಗಿಸಿ ಡಿಗ್ರಿ ಓದುವ ಸಲುವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ಗೆ ಅಡ್ಮಿಷನ್ ಹೋಗುತ್ತಿದ್ದಾಳೆ. ಅದಕ್ಕೂ ಕಾರಣ ಅವರ ಲಾಯರ್ ಅಂಕಲ್ ಅಜಿತ್ ಅವರಿಗೆ ಇವಳನ್ನು ಓದಿಸಿ ಅವಳ ಕಂಪನಿ ಆಸ್ತಿ ಎಲ್ಲ ನೋಡಿಕೊಳ್ಳುವಂತಹ ಮಟ್ಟಿಗೆ ಬುದ್ಧಿವಂತಿಕೆಯಾಗಿ ಮಾಡುವ ಸಲುವಾಗಿ ಓದಿಸುತ್ತಿದ್ದಾರೆ.
ಆದರೆ ಅವರಿಗೆ ಗೊತ್ತಿಲ್ಲ, ಅವಳ ಚಿಕ್ಕಪ್ಪನ ಕುಟುಂಬದವರು ಅವಳ ನಡೆಸಿಕೊಳ್ಳುವ ರೀತಿ ಗೊತ್ತಿಲ್ಲ. ಗೊತ್ತಿದ್ದರೆ ಬಹುಶಃ ಮುಂಚೆ ಅರಿತುಕೊಳ್ಳುತ್ತಿದ್ದರು. ಬಹುಶಃ ಅವರಿಗೆ ತಿಳಿಯುವ ಸಮಯ ಬಂದಿಲ್ಲ ಅನಿಸುತ್ತೆ ಬಿಡಿ. ಕೃಷ್ಣಮೂರ್ತಿ ಅವರಿಗೆ ಅವಳನ್ನು ಬೆಂಗಳೂರಿಗೆ ಕಾಲೇಜು ಸೇರಿಸಲು ಸ್ವಲ್ಪವೂ ಇಷ್ಟ ಇಲ್ಲದಿದ್ದರೂ ಸಹ ಅಜಿತ್ ನೋಡಿ ಸುಮ್ಮನಾಗುತ್ತಾರೆ. ಬೆಂಗಳೂರಿಗೆ ಹೋಗಲು ಮತ್ತೊಂದು ಕಾರಣ ಅನಯ ಇಂಡಸ್ಟ್ರೀಸ್, ಅವಳ ಕಂಪನಿಯನ್ನು ಕೃಷ್ಣಮೂರ್ತಿಯವರೇ ನೋಡಿಕೊಳ್ಳುವುದು. ಆದರೆ ಇಂದು ಅಜಿತ್ ಅನಯನನ್ನು ಅವಳ ಕಂಪನಿ ತೋರಿಸಬೇಕು, ಅವಳಿಗೆ ಕಾಲೇಜ್ ಜೊತೆಗೆ ಕಂಪನಿಯನ್ನು ನೋಡಿಕೊಳ್ಳೋದು ಕಲಿಯಲಿ ಎಂದು ಹೇಳಿ ಖುದ್ದು ಕರೆದುಕೊಂಡು ಹೋಗಲು ಬರುವವರಿದ್ದರು. ಆದರೆ ಸುನಂದಾಗೆ ಅವಳೊಬ್ಬಳನ್ನೇ ಅಜಿತ್ ಜೊತೆ ಬೆಂಗಳೂರಿಗೆ ಕಳಿಸಲು ಇಷ್ಟವಿಲ್ಲದ ಕಾರಣ ಕೃಷ್ಣಮೂರ್ತಿಯನ್ನು ಜೊತೆಗೆ ಹೋಗಲು ಬಲವಂತವಾಗಿ ಒಪ್ಪಿಸಿರುತ್ತಾರೆ. ಕಾರಣ, ಬೆಂಗಳೂರಿನಲ್ಲಿ ಅವಳ ಕಂಪನಿಯಲ್ಲಿ ಈ ಚಿಕ್ಕಪ್ಪ ಮತ್ತು ಅವರ ಚಿಕ್ಕಮ್ಮ ಸೇರಿ ತುಂಬಾ ಗೋಲ್ಮಾಲ್ ಕೆಲಸಗಳನ್ನು ಮಾಡಿರುತ್ತಾರೆ. ಅದು ಅಜಿತ್ಗೆ ಗೊತ್ತಾಗದಂತೆ ಮುಚ್ಚಿಡುವಂತೆ ಬೇಗ ಹೋಗಿ ಅಲ್ಲೆಲ್ಲ ಸೆಟಲ್ ಮಾಡಬೇಕು ಎನ್ನುವುದು ಇವರಿಬ್ಬರ ಮುಖ್ಯವಾದ ಉದ್ದೇಶ. ಈ ವಿಷಯ ಅಲ್ಲಿ ಅನಯ ಆಗಿ ಅಜಿತ್ಗೆ ಯಾರಿಗೂ ತಿಳಿದಿರುವುದಿಲ್ಲ. ಮತ್ತು ಅಂದು ಬೆಳಿಗ್ಗೆಯೇ ಅಜಿತ್ ಕಾರು ಅನಯ ಮ್ಯಾನ್ಷನ್ ಮುಂದೆ ಬಂದಿತ್ತು. ಅನಯ ಬೇಬಿ ಎಲ್ಲಿದ್ದೀಯಾ, ಬೇಗ ಬಾ, ಟೈಮ್ ಆಯಿತು ಎಂದು ಕರೆಯುತ್ತಾರೆ. ಅನಯ ಆಗ ತಾನೇ ತಿಂಡಿ ತಿಂದು ಅಡುಗೆ ಮನೆಯಿಂದ ಆಚೆ ಬರುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕೃಷ್ಣಮೂರ್ತಿ ಮತ್ತು ಸುನಂದ ಕೂಡ ಬರುತ್ತಾರೆ. ಬಂದು ಅನಯನನ್ನು ಅನುಪುಟ ಟೈಮ್ ಆಯಿತು ಬೇಗ ಬಾ ಎಂದು ಪ್ರೀತಿ ತೋರುವಂತೆ ಅಜಿತ್ ಎದುರಿಗೆ ನಟಿಸುತ್ತಾರೆ. ಅಷ್ಟರಲ್ಲಿ ಅಜಿತ್ನ ಮಗಳು ಅಮೃತ ಅಜಿತ್ ಕಾರ್ನಿಂದ ಇಳಿದು ಬರುತ್ತಾಳೆ. ಬಂದು ಅನು, ಎಷ್ಟು ದಿನ ಆಯ್ತು ಅನಯ ಅಪ್ಪ ಅಮ್ಮ ಬದುಕಿದ್ದಾಗಿನಿಂದಲೂ ಅವರಿಬ್ಬರು ಒಟ್ಟಿಗೆ ಆಟ ಆಡುತ್ತಾ ಬೆಳೆದವರು. ಅನಯ ಅಪ್ಪ ಮತ್ತು ಅಜಿತ್ ಕಾಲೇಜ್ ಫ್ರೆಂಡ್ಸ್. ಅನಯ ಅಪ್ಪ ಅಮ್ಮ ಕಾಲೇಜಿನಿಂದಲೂ ಪ್ರೀತಿ ಮಾಡುತ್ತಿದ್ದರು. ಆ ಪ್ರೀತಿಗೆ ಅವರ ಮನೆಯವರು ಒಪ್ಪದೇ ಇದ್ದಾಗ, ಮನೆಯಿಂದ ಓಡಿ ಹೋಗಿದ್ದಾಗ ಅವರಿಬ್ಬರನ್ನು ಜೊತೆಯಾಗಿ ಸೇರಿಸಿದ್ದೇ ಈ ಅಜಿತ್ ಅವರು. ಅಜಿತ್ ಅವರಿಬ್ಬರನ್ನು ಜೊತೆಗೆ ಸೇರಿಸಿ ಅವರಿಬ್ಬರಿಗೆ ಮದುವೆ ಕೂಡ ಮಾಡಿಸಿ ಜೊತೆಗೆ ಕಂಪನಿ ಕೂಡ ಶುರು ಮಾಡಿರುತ್ತಾರೆ. ಮತ್ತು ಅಜಿತ್ ಅವರು ತನ್ನ ಕೆರಿಯರ್ ತಾನು ಲಾಯರ್ ಆಗುವ ಸಲುವಾಗಿ ತನ್ನ ಕೆರಿಯರನ್ನು ಚೇಂಜ್ ಮಾಡಿಕೊಂಡ್ರೆ, ಸತೀಶ್ ಮಾತ್ರ ಇಲ್ಲ, ಅವನು ಬಿಸ್ನೆಸ್ ಮ್ಯಾನ್ ಮಾತ್ರ ಹಾಗೆ ಮುಂದೆ ಹೊರೆಯುತ್ತಾರೆ. ಇತ್ತ ಮದುವೆ ಮಾಡಿಸಿದ್ದು ಅಜಿತ್ ಅವರೇ. ಅಜಿತ್ನ ಹೆಂಡತಿ ಸುಮನ ನಯನಾಳ ಜೀವದ ಗೆಳತಿ. ಅಜಿತ್ ಮದುವೆಯಾಗಿ ಅಮೃತ ಡೆಲಿವರಿ ಟೈಮಲ್ಲೇ ಅಸುನೀಗಿರುತ್ತಾರೆ. ನಂತರ ಅಮೃತಳನ್ನು ಸಹ ತನ್ನ ಸ್ವಂತ ಮಗಳ ಹಾಗೆ ನೋಡಿಕೊಂಡಿದ್ದೇ ನಯನ ಅವರು. ಹಾಗಾಗಿ ಅನಯ ಮತ್ತು ಅಮೃತಳ ಒಡನಾಟ ಸ್ವಂತ ಒಡ ಹುಟ್ಟಿದವರ ರೀತಿಯೇ ಬೆಳೆಯುತ್ತಾ ಬಂದರು. ಅವರಿಬ್ಬರಿಗೂ ಆಗ 10 ವರ್ಷ ಇರಬಹುದು. ಆಗ ಅನಯ ಮತ್ತು ಅಮೃತನನ್ನು ಅಜಿತ್ನೊಂದಿಗೆ ಬಿಟ್ಟು ಒಂದು ಬಿಸಿನೆಸ್ ಪಾರ್ಟಿ ಅಟೆಂಡ್ ಮಾಡಲು ಹೊರಟ ಅವರು ರಸ್ತೆ ಮಧ್ಯದಲ್ಲೇ ಒಂದು ಟ್ರಕ್ ಗುದ್ದು ಆಕ್ಸಿಡೆಂಟಲ್ಲೇ ಅವರು ಮರಣ ಹೊಂದುತ್ತಾರೆ. ನಂತರ ಅಜಿತ್ ಅವರೇ ಅವರಿಬ್ಬರನ್ನು ನೋಡಿಕೊಳ್ಳುತ್ತಿದ್ದದ್ದು. ಅವರು ಚಿಕ್ಕವರಿಂದಲೂ ಜೊತೆಯಾಗಿಯೇ ಬೆಳೆದದ್ದು ಮತ್ತು ಎಜುಕೇಷನ್ ಕೂಡ ಒಟ್ಟಿಗೆ ಮುಗಿಸಿರುವುದು. ಈಗ ಬೆಂಗಳೂರಿಗೆ ಜೊತೆಯಲ್ಲಿಯೇ ಓದಲು ಹೋಗುತ್ತಿದ್ದಾರೆ. ಇದು ಕೂಡ ಅಜಿತ್ ಪ್ಲ್ಯಾನ್. ಇಬ್ಬರು ಒಟ್ಟಿಗೆ ಇದ್ದರೆ ಅನಯಾಗೆ ಧೈರ್ಯ ಬರುತ್ತದೆ ಎನ್ನುವ ಸಲುವಾಗಿ ತಮ್ಮ ಮಗಳನ್ನೂ ಸಹ ಬೆಂಗಳೂರಿನ ಅನಯ ಸೇರುತ್ತಿರುವ ಕಾಲೇಜಿಗೆ ಅಡ್ಮಿಷನ್ ಮಾಡಿಸುತ್ತಿದ್ದಾರೆ. ಅನಯ, ಅಮ್ಮು, ಸಾರಿ, ಸ್ವಲ್ಪ ದಿನದಿಂದ ಕಾಂಟ್ಯಾಕ್ಟ್ ಮಾಡಲು ಆಗಲಿಲ್ಲ ಆಯಿತಾ ಎಂದು ಅಮೃತ ಹತ್ರ ಅನಯ ಸಾರಿ ಕೇಳುತ್ತಾಳೆ. ಕೇಳಿದ ನಂತರ ಇಬ್ಬರು ಐಫೈ ಕೊಟ್ಕೊಳ್ತಾರೆ. ಎಷ್ಟು ದಿನ ಆಗಿತ್ತಲ್ವಾ ಅನಯ, ನಿನ್ನನ್ನು ನೋಡಿ ನೀನು ಯಾಕೆ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದೆಯಾ ಎಂದು ಅಮೃತ ಅನಯಾಗೆ ಕೇಳುತ್ತಾಳೆ. ಅನಯ ಏನೊಂದು ಮಾತನಾಡುವುದಿಲ್ಲ. ಹೇಳ್ತಾಳೆ, ಬಿಡೆ ಸ್ವಲ್ಪ, ಇನ್ನೇನು ಕಾಲೇಜ್ ಮುಗೀತಲ್ವಾ, ಹೊಸ ಕಾಲೇಜಿಗೆ ಸೇರಬೇಕಲ್ವಾ, ಬೆಂಗಳೂರಿಗೆ ಹೋಗ್ಬೇಕಲ್ವಾ, ಸ್ವಲ್ಪ ಟೆನ್ಷನ್, ಬೆಂಗಳೂರಲ್ಲಿ ಹೆಂಗಿರ್ಬೋದು, ಇಲ್ಲಿ ಹೇಗೋ ಹೋಗ್ಬಿಟ್ವಿ, ಇಲ್ಲಾದರೆ ಎಲ್ಲರೂ ಫ್ಯಾಮಿಲಿ ಇದೆ, ಬೆಂಗಳೂರಿಲ್ಲ ಯಾರೂ ಇರಲ್ವಲ್ಲ ಅಮ್ಮು, ನಾನು ನೀನು ಮಾತ್ರ ಇರೋದು, ಹೇಗಿರೋದು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ತಾಯಿದೆ ಇವಾಗಿಂದನೇ ಅಂತ ಹೇಳಿ ಅಮ್ಮುಗೆ ಅನು ಹೇಳ್ತಾಳೆ. ಅಮೃತ ಹೇಳ್ತಾಳೆ. ಆವಾಗ ಅಮೃತ, ಡೋಂಟ್ ವರಿ ಯಾರ್, ಚಿಲ್, ತುಂಬ ಎಂಜಾಯ್ ಮಾಡ್ಬೋದು ಇಬ್ಬರು, ಹೊಸ ಲೈಫು, ಬೆಂಗಳೂರು ಅಂದರೆ ಸುಮ್ಮನೆನಾ, ಬೆಂಗಳೂರು ಎಷ್ಟು ಚೆನ್ನಾಗಿದೆ ಗೊತ್ತಾ ನಿನಗೆ ಅಂತ ಹೇಳ್ತಾರೆ ಅಮೃತ ಅವರು. ಅಮೃತ ಸ್ವಲ್ಪ
ಬ್ರಾಡ್ ಮೈಂಡೆಡ್ ಹುಡುಗಿಯಾಗಿರ್ತಾಳೆ. ಅವಳು ಸ್ವಲ್ಪ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋದ್ರ ಕಡೆ ಸ್ವಲ್ಪ ಥಿಂಕಿಂಗ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಬಟ್ ಅನಾಯ ಆಗಲ್ಲ, ಸ್ವಲ್ಪ ಇನೋಸೆನ್ಸು. ಅವಳಿಗೆ ಯಾವುದು ಹೇಗೆ ಇರಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಸರಿಯಾಗಿ ಅವಳಿಗೆ ಗೊತ್ತಿರೋದಿಲ್ಲ. ಆದ ಕಾರಣ ಅಮೃತನೇ ಯಾವಾಗಲೂ ಅನಯಾಳನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಿದ್ದು. ಇದುವರೆಗಿನ ಓದುತ್ತಿದ್ದ ವಿದ್ಯಾಭ್ಯಾಸದಲ್ಲೂ ಕೂಡ ಅವಳನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಜೊತೆಗೆ ಸೇರಿಸ್ಕೊಂಡು ಓದ್ತಾ ಇದ್ದಿದ್ದು. ಅವರಿಬ್ಬರ ಮಾತನ್ನು ನಿಲ್ಲಿಸಿ ಅಜಿತ್ ಅವರು ಆಗ, ಮಕ್ಕಳ ನೀವಿಬ್ರು ರೆಡಿನಾ ಕಾಲೇಜಿಗೆ ಹೋಗಲು ಎನ್ನಲು ಅಮ್ಮು ಮತ್ತು ಅನು ಖುಷಿಯಿಂದ ರೆಡಿ ಎಂದು ಹೇಳುತ್ತಾರೆ. ಸರಿ, ಟೈಮ್ ಆಯಿತು, ಬೆಂಗಳೂರು ತಲುಪೋ ಹೊತ್ತಿಗೆ ಸಂಜೆಯಾಗುತ್ತದೆ, ಅಲ್ಲೇ ಸ್ಟೇ ಮಾಡಿ ನಾಳೆ ನಿಮ್ಮಿಬ್ಬರು ಅಡ್ಮಿಷನ್ ಮಾಡಿಸೋಣ, ಮೊದಲು ಅನಯನನ್ನು ಕಂಪನಿಗೆ ಕರೆದುಕೊಂಡು ಹೋಗಬೇಕು ಎಂದು ಹೇಳಿ ಅನಯ, ಅಜಿತ್, ಅಮೃತ, ಕೃಷ್ಣಮೂರ್ತಿ ತಮ್ಮ ತಮ್ಮ ಕಾರ್ ಹತ್ತಿ ಬೆಂಗಳೂರಿಗೆ ಹೊರಡುತ್ತಾರೆ. ಆದರೆ ಗೊತ್ತಿಲ್ಲ ಕೃಷ್ಣಮೂರ್ತಿ ಅವರಿಗೆ ಮತ್ತು ಸುನಂದಾಗೆ ಬೆಂಗಳೂರು ಅನಯನ ಜೀವನವನ್ನೇ ಪೂರ್ತಿ ಬದಲಾಯಿಸುವುದೆಂದು. ಅವಳು ಒಮ್ಮೆ ಬೆಂಗಳೂರಿಗೆ ಹೋದರೆ ಮತ್ತೆ ಚಿಕ್ಕಮಗಳೂರಿಗೆ ಬರಲು ಸಾಧ್ಯವಿಲ್ಲ ಎಂದು ಗೊತ್ತಿರದ ಇಬ್ಬರೂ ಸಹ ಅವರಿಗೆ ಅರಿವಿಲ್ಲದೆಯೇ ಅನಯಾಳನ್ನು ಬೆಂಗಳೂರಿಗೆ ಕಳಿಸಲು ಒಪ್ಪಿರುತ್ತಾರೆ. ಕತೆ ಮುಂದುವರಿಯುವುದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಹೇಗೆಲ್ಲ ಈ ಕಥೆಯಲ್ಲಿ ಹೊಸ ಹೊಸ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್. ಓಕೆ, ಬಾಯ್ ಬಾಯ್.